ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಭಾನುವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಟಿಫನ್ ಮಾಡ್ತಾ ಇದ್ದೆ, ಹಾಗೆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಟಿಫನ್ ಮಾಡಿದೆ, ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ. ಫಸ್ಟು ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪಾಲಕ್ ರೈಸ್ ಮಾಡೋಣ ಅಂತ. ಇದು ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪನ್ನ ನಾನು ಬೇಯಿಸ್ಕೊಂಡಿದ್ದೀನಿ, ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ಬಿಡಿಸ್ಕೊಂಡು 1-2 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಹಾಕ್ಬೋದು, ಬಟ್ ಹಸಿ ಹಸಿ ಥರ ಇರುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈ ಬೇಯಿಸ್ಕೊಂಡಿರೋವಂಥ ನೀರು ಬೇರೆ ಸಾಂಬಾರ್ಗಿನಕ್ಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ತಣ್ಣಗಾದಮೇಲೆ ನಾನಿದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರೋಂಥ ಪಾಲಕ್ ಸೊಪ್ಪು, ಮತ್ತು ಇದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 8-10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಸಣ್ಣಕ್ಕೆ ನೀಟಾಗಿ ರುಬ್ಕೊಂಡು ಬರೋಣ. ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಮಸಾಲೆಗಳೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಚಕ್ಕೆ ಮತ್ತು ಒಂದು 7-8 ಮೆಣಸು, ಮತ್ತು ಒಂದು 3-4 ಲವಂಗ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇಂಗ್ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಮತ್ತು ನಾನು 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಆವಾಗಲೇ ರುಬ್ಕೊಳ್ಳಿಕ್ಕೂ ಕೂಡ 3 ಹಾಕ್ಕೊಂಡಿದ್ದೀನಿ, ಇವಾಗಲೂ ಕೂಡ 2 ಹಾಕ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಸುಮ್ಮನೆ ಟೇಸ್ಟ್ಗೆ 1-2 ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು 1-2 ಟೊಮೊಟೊ, ನಾನು ಒಂದು ಚಿಕ್ಕ ಸೈಜ್ 2 ಟೊಮ್ಯಾಟೊನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಟೊಮ್ಯಾಟೊ ನೀಟಾಗೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಅಂದರೆ ಒಣಗಿರೋ ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕ್ಕೋಬೋದು, ಬಟ್ ಸ್ವಲ್ಪ ಬೇಯಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಹಸಿ ಬಟಾಣಿ ಹಾಕಿರೋದ್ರಿಂದ ಒಗ್ಗರಣೆಲಿ ಹಾಕಿ ಫ್ರೈ ಮಾಡ್ತೀನಿ. ಅದ್ರ ಜೊತೆ ನಾನು ಸ್ವಲ್ಪ ಬೀನ್ಸ್, ಎಳೆದು ಬೀನ್ಸ್ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಬಿಟ್ಟು ಎಣ್ಣೆಲ್ಲೇ ಈ ರೀತಿ ನಾವು ಫ್ರೈ ಮಾಡಬೇಕಾಗತ್ತೆ. ಎಣ್ಣೆಲ್ಲೇ ನಾವು ಬಟಾಣಿ ಮತ್ತು ಬೀನ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟು ಓಪನ್ ಮಾಡಿ ಈ ಥರ ಫ್ರೈ ಮಾಡಬೇಕು. ಸೊ ಎಣ್ಣೆಲ್ಲೇ ಇದೆಲ್ಲ ನೀಟಾಗಿ ಬೆಂದಿರುತ್ತೆ. ಒಂದು 4 ನಿಮಿಷದ ಒಳಗಡೆ ಇದೆಲ್ಲ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪಿಂದು ಪೇಸ್ಟ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೀರು ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಂಡು ಹಾಕಿದ್ರೆ ಸಾಕು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಹಾಗೆ ಬಿಡ್ತೀನಿ. 1-2 ನಿಮಿಷ ಬೇಯಬೇಕಿದು. ಸೊ 1-2 ನಿಮಿಷ ಬೆಂದಾದಮೇಲೆ ನೀಟಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಚೆನ್ನಾಗಿ. ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಥಿಕ್ನೆಸ್ ಬರ್ತಾ ಇರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಾಗೆಯೇ ಸ್ವಲ್ಪ ಅಂದರೆ ಹಾಗೆಯೇ ಬೇಯಿಸ್ಕೊಂಡ್ರೆ ಕಲರ್ ಬಂದು ಚೇಂಜ್ ಆಗೋದಿಲ್ಲ. ಸೊ ಮುಚ್ಚಿ ನಾವೇನಾದರೂ ಬೇಯಿಸಿದ್ವಿ ಅಂದರೆ ಒಂಥರ ಸ್ವಲ್ಪ ಕಪ್ಪಾಗೋ ಥರ ಆಗುತ್ತೆ, ಬಟ್ ಮುಚ್ಚಿ ಬೇಯಿಸಿದ್ರೆ ಬೇಗ ಬೇಯುತ್ತಲ್ಲ ಅಂತ ನಾನು ಬೇಯಿಸಿದಂಥದ್ದು. ಸೊ ಬೇಯ್ತಾ ನೀವು ನೋಡ್ತಿರ್ಬೋದು ಆಯಿಲೆಲ್ಲ ಯಾವ ಥರ ಮೇಲೆ ಬರ್ತಿದೆ ಅಂತ. ಈ ಥರ ನಾನು ಹಾಕಿದ್ದಾಗ ತುಂಬ ತೆಳ್ಳಗಿತ್ತು. ಸೊ ಬೇಯ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ಬೀನ್ಸು ಮತ್ತು ಬಟಾಣಿ ಎಲ್ಲ ಒಂದು 95% ಬೆಂದಿರಬೇಕು. ಅಲ್ಲಿವರೆಗೂ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಗ್ಗರಣೆಲೇ ನಾವು ಬೇಯಿಸಬೇಕಾಗತ್ತೆ. ಸೊ ಯಾವುದೇ ರೀತಿ ನೀರು ಹಾಕಿ ಬೇಯಿಸಿದ್ರೆ ಟೇಸ್ಟ್ ಇರೋದಿಲ್ಲ. ಸೊ ಇವಾಗ ಇದು ರೆಡಿ ಆಯಿತು. ನಾವು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಕಲಿಸ್ಕೋಬೋದು. ಸೊ ನಾನು ಆಲ್ರೆಡಿ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡಿ ನಾನು ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ. ರೈಸ್ ನಾವು ಮಾಡುವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ರೈಸ್ ಇಟ್ಟರೆ ಈ ಥರ ತಿಂಡಿಗಳಿಗೆಲ್ಲ ಉದ್ರುದ್ರಾಗಿರುತ್ತೆ. ಬಟ್ ನಾರ್ಮಲಾಗಿ ಉದ್ರುದ್ರಾಗಿ ಮಾಡ್ಕೊಳ್ಳೋ ಅಂಥವ್ರು ಹಾಗೇ ಮಾಡ್ಕೋಬೋದು. 1 ವಿಷಲ್ ಕೂಗಿಸಿದ್ರೆ ಸಾಕು. ಸೊ ನಾನು ಬಿಸಿ ಅನ್ನ ಮಾಡಿದ್ದೆ, ಸೊ ಹಾಗೇ ಕಲಿಸ್ತಾ ಇದ್ದೀನಿ. ನನ್ನ ಮಗ ಟ್ಯೂಷನ್ಗೆ ಟೈಮ್ ಆಗಿತ್ತು, ಅವನಿಗೆ 11 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾನೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅನ್ನ ಉದುರುದ್ರಾಗೆ ಮಾಡಿದ್ದೆ, ಹಾಗಾಗಿ ನಾನೇನು ಆರಕ್ಕೆ ಹಾಕಿರಲಿಲ್ಲ.
ಹಾಗೆಯೇ ಕಲಿಸ್ತಾ ಇದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಅದು ಲಾಸ್ಟಲ್ಲಿ ಪೂರ್ತಿ ಎಲ್ಲ ನೀಟಾಗಿ ಕಲಿಸಿದ್ಮೇಲೆ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ನೀವು ಅದು ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ಸೊ ಇದು ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಬೇಗ ನಿಮ್ಮ ಮನೇಲಿ ಏನಾದರೂ ಟೈಮ್ ಆಗುತ್ತೆ, ಬೇಗ ಏನಾದರೂ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ನಾವು ಮಾಡ್ಕೊಂಡು ತಿನ್ಬೋದು. ಸೊ ನಾರ್ಮಲಾಗಿ ರೈಸ್ ಇಟ್ಬಿಟ್ಟು ಬೇರೆ ಥರ ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಗೊಜ್ಜು ಅದನ್ನೆಲ್ಲ ಮಾಡ್ತೀವಿ. ಸೊ ಅದೇ ಥರನೇ ಒಂದೊಂದು ದಿನ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗೆ ಅವರಿಗೆ ಜೊತೆಲಿ ಚಿಕ್ಕದಾಗಿ ಕ್ಯಾರೆಟ್ ಕಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಸೌತೆಕಾಯಿ ಇರಲಿಲ್ಲ, ಸ್ನ್ಯಾಕ್ಸ್ ಏನೂ ಇರಲಿಲ್ಲ ತಿನ್ನಲಿಕ್ಕೆ ಸೈಡ್ಸಿಗೆ. ಸೊ ಟೈಮ್ ಆಗಿದ್ದರಿಂದ ನಾನು ಏನೂ ಸ್ನ್ಯಾಕ್ಸ್ ಏನೂ ಮಾಡಲಿಲ್ಲ. ಸೊ ಮೊಸರು ಬಜ್ಜಿ ಕೂಡ ಮಾಡೋಕ್ಕಾಗಲಿಲ್ಲ. ನಾನು ತಿನ್ನೋದಿಲ್ಲ, ಅಪ್ಪ ಮಕ್ಕಳು ತಿಂತಾರಷ್ಟೇ. ಸೊ ಅವನಿಗೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಕ್ಯಾರೆಟ್ ಕೊಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅಂತೇಳಿ ತಿಂತಾಯಿದ್ರು. ಅದರಲ್ಲೂ ನನ್ನ ಮಗ ಚಿಕ್ಕವನಂತೂ ತಿನ್ನೋದೇ ಇಲ್ಲ. ಸೊ ಅವನು ಸೊಪ್ಪೇನಾದರೂ ಕಾಣಿಸ್ತು ಅಂತ ಹೇಳ್ಬಿಟ್ರೆ ತಿನ್ನೋದೇ ಇಲ್ಲ. ಹಂಗಾಗಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಸೊ ಕಾಲು ಕೂಡ ಗಾಯ ಮಾಡ್ಕೊಂಡು ನೋಡಿ, ಅದು ಇನ್ನೂ ಹುಷಾರಾಗಿಲ್ಲ, ಇನ್ನೂ ನೋವು ಅಂತ ಹೇಳ್ತಾ ಇದ್ದಾನೆ. ಸೊ ಟೈಮ್ ನೋಡ್ತಾ ಇದ್ದಾನೆ, ಟಿ ವಿ ನೋಡ್ತಾನೆ, ಟೈಮ್ ನೋಡ್ತಾನೆ, ತಿಂಡಿ ತಿಂತಾನೆ. ಚೆನ್ನಾಗಿದೆಯಾ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸೊ ಅವನು ಕೂಡ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇದ್ದ. ಚೆನ್ನಾಗಿದೆಯಾ? ತಿನ್ನು, ಕ್ಯಾರೆಟ್ ಜೊತೆ ತಿನ್ನು. ಸೌತೆಕಾಯಿ ಇಲ್ಲ, ಕ್ಯಾರೆಟ್ ಜೊತೆ ತಿನ್ನು, ಚೆನ್ನಾಗಿರುತ್ತೆ. ಹಾಂ, ಓಕೆ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಟೈಮ್ ಬಂದು 10:45. ಸೊ 10:15 ಆಯಿತು. ಇವಾಗ ತಿಂಡಿ ಮಾಡಿದೆ, ಪಾಲಕ್ ರೈಸ್ ಮಾಡಿದೆ. ಸೊ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಪಾಲಕ್ ಸೊಪ್ಪು ಬಂದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ನಾನು ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆ ಮೊಸರು ಬಜ್ಜಿ ಇಲ್ಲಾಂದರೆ ಸೌತೆಕಾಯಿ ಆ ರೀತಿ ಏನಾದರೂ ಇದ್ದರೆ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸೌತೆಕಾಯಿ ಇರಲಿಲ್ಲ, ಖಾಲಿ ಆಗಿತ್ತು. ಮೊಸರು ಬಜ್ಜಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ ಇವಾಗ. ಅದಕ್ಕೋಸ್ಕರ ಅರ್ಜೆಂಟಿಗೆ ಅವನು ಟ್ಯೂಷನ್ಗೆ ಹೋಗ್ತಾನೆ ಇವಾಗ. 11 ಗಂಟೆಗೆ ಟ್ಯೂಷನ್ ಇದೆ ಅವನಿಗೆ. ಅದಕ್ಕೋಸ್ಕರ ಸರಿ ಅವನು ತಿಂದ್ಬಿಟ್ಟು ಹೋಗಲಿ ಅಂತೇಳಿ ಸರಿ ಬೇಗ ಮಾಡಿಕೊಟ್ಬಿಟ್ಟೆ. ಕ್ಯಾರೆಟ್ ಜೊತೆ ತಿನ್ನಲಿ ಅಂತ ಹೇಳಿ ಕ್ಯಾರೆಟ್ ಕೊಟ್ಟಿದ್ದೆ. ಚೆನ್ನಾಗಿದೆ ತಿಂಡೆ ಚಿನ್ನಮ್ಮ. ನಿಮಗೆ ಪಾಪ? ಸೊ ಮಕ್ಕಳು ಅಂದರೆ ಸೊಪ್ಪು ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಸೊ ಅದು ಹೊಟ್ಟೆಗೆ ಸೇರಿದಂಗೂ ಆಗುತ್ತೆ, ನಾವು ಅವು ತಿಂದಂಗೂ ಆಗುತ್ತೆ, ನಾವು ಮಾಡಿಕೊಟ್ಟಂಗೂ ಆಗುತ್ತೆ, ಆ ರೀತಿ ಆಗುತ್ತೆ. ಸೊ ಒಂದೊಂದ್ಸರಿ ಈ ಥರ ಸೊಪ್ಪಿಂದು ಪಾಲಕ್ ಸೊಪ್ಪು ರೈಸ್ ಅಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದಲ್ವ ಪಾಲಕ್ ಸೊಪ್ಪು. ಸೊ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ತಿಂಡಿ ಮಾಡಿದಾಯಿತು, ತಿಂಡಿ ತಿನ್ನಬೇಕು. ಸೊ ತಿಂಡಿ ತಿನ್ನಬೇಕು, ಅಡುಗೆ ಮನೆಯೆಲ್ಲ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ತುಂಬ ಗಲೀಜಾಗೋಗ್ಬಿಟ್ಟಿದೆ ಎಲ್ಲ, ಹಂಗಂಗೆ ಹರಿಬಿಟ್ಟಿದ್ದೀನಿ. ಅವನಿಗೆ ಟೆಸ್ಟ್ ಇದ್ದಿದ್ದರಿಂದ ಸೊ ಟೆಸ್ಟ್ ಎಕ್ಸಾಮ್ ಟೈಮಲ್ಲೆಲ್ಲ ಸಂಡೇನೂ ಇರುತ್ತೆ. ಸೊ ಸಂಡೇ ಬಂದು 11 to 1:30 ಏನೋ ಇರುತ್ತೆ. ಸೊ ಹಂಗಾಗಿ ಅವನಿಗೆ ಫೀಸ್ ಕೊಟ್ಟಿರಲಿಲ್ಲ, ಟ್ಯೂಷನ್ ಫೀಸ್. ಅದಕ್ಕೋಸ್ಕರ ಅವನ ಹತ್ರನೇ ಕೊಟ್ಟು ಕಳ್ಸೋಣ ಅಂತೇಳಿ ತೆಗೆದುಕೊಡ್ತಿದ್ದೆ. ಅವನಿಗೆ ಮತ್ತು ಇನ್ನೊಂದು ಟ್ಯೂಷನ್ ಬುಕ್ ಏನೋ ಬೇಕು ಅಂತ ಹೇಳ್ತಾ ಇದ್ದ. ಸೊ ಹಂಗಾಗಿ ಕೊಟ್ಟು ಕಳಿಸ್ಬಿಡೋಣ ಅಂತಲೇ ಅಂತ ಹೇಳ್ಬಿಟ್ಟು ಮತ್ತೊಂದು ಸರಿ ಏನು ನಾನು ಹೋಗೋದು, ಅವ್ರ ಪಪ್ಪ ಹೋಗ್ತಾರಲ್ಲ, ಹಂಗೆ ಅವನ ಹತ್ರನೇ ಕೊಟ್ಟು ಕಳ್ಸೋಣ ಅಂತೇಳಿ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಅಂದರೆ ಅವರು ಸ್ಕೂಲ್ ಮ್ಯಾಮೇನೆ ಮಾಡುವಂಥದ್ದು ಟ್ಯೂಷನ್ನು. ಹಾಗಾಗಿ ಅವ್ರ ಟ್ಯೂಷನ್ ಫೀಸ್ ಬಂದು 1000 ರೂಪೀಸ್ ತೊಗೋತಾರೆ. ಸೊ ಹೇಗೆ ಟೆಸ್ಟ್ ಎಕ್ಸಾಮ್ ಟೈಮಲ್ಲಿ ಮಕ್ಕಳನ್ನ ಟ್ಯೂಷನ್ಗೆ ಕಳ್ಸೋದೇ ಬೆಟರ್ ಅನಿಸುತ್ತೆ, ಮನೇಲಿ ಮಾತು ಕೇಳೋದಿಲ್ಲ. ಅದಕ್ಕೋಸ್ಕರ ಹೊರಟಾ 1000 ಇದೆ ಮತ್ತು ಇದರಲ್ಲಿ ಪಪ್ಪನ ಕರ್ಕೊಂಡೋಗು. ಏನು ಬರುತ್ತಡಿ, ಸೈಕಲ್ ತೊಗೊಂಡೋಗಿ ನಿಂದು. ರೆಡಿ ಇದೆಯಲ್ಲ? ರೆಡಿ ಇದ್ದಾನ ಅವನು. ದುಡ್ಡು ಹುಷಾರು ಚಿನ್ನ, ತಡಿ 1 ನಿಮಿಷ ಅಲ್ಲಿ ಬಿಟ್ಟು ಬರುತ್ತೆ. ಸೈಕಲ್ ಹೊಡಿಯೋಕ್ಕೆ ಜಾಗ ಬೇಕು ಅಂತ ಹೇಳಿ ನೋಡಿ ಈ ಕಡೆ ತಳ್ಳಿ ಇಟ್ಟಿದ್ದಾನೆ. ಸ್ವಲ್ಪ ಮೆಣಸಿನ್ಕಾಯಿ ಖಾರದ ಪುಡಿ ಮಾಡಿಸೋಣ ಅಂಥೇಳಿ ಹರಡು ಬಿಟ್ಟಿದ್ದೆ. ಓಕೆ, ಅವ್ನು ಟ್ಯೂಷನ್ಗೆ ಹೋದ. ಸೊ ಇದೇನೋ ನೋಡ್ತಾ ಇದ್ದಾನೆ ನೋಡ್ರಿ ಅವನು. ತಿಂಡಿ ತಿನ್ನು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಆ ಪವರ್ ರೇಂಜರ್ಸ್ ಹಾಕೊಂಡ್ಬಿಡ್ತಾರೆ, ಗಂಟೆಗಟ್ಟಲೆ ನೋಡ್ಕೊಂಡು ಕುತ್ಕೋತಾರೆ. ಬೇಗ ತಿನ್ನಲ್ಲ, ಮಾಡಲ್ಲ, ಏನಿಲ್ಲ. ಮನೆಯೆಲ್ಲ ಫುಲ್ ಹರಿಬಿಟ್ಟಿದೆ. ಸೊ ಇದು ಮೆಣಸಿನ್ಕಾಯಲ್ಲಿ ಹಾಗೆ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಟೈಮ್ ಆಯಿತು ಅರ್ಜೆಂಟಿಗೆ.
ಸೊ ಮೆಣಸಿನ್ಕಾಯಲ್ಲಿ ಇದು ಮಸಾಲೆ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೆಳಗಿಟ್ಟು ಕಟ್ ಮಾಡು. ಏನು ಮಾಡ್ತಿದ್ದೀವಿ ಹೇಳಿ ಇವಾಗ ಚಿನ್ನ? ಕಾಯಿನ್ ಬಾಕ್ಸ್. ಏನು ಮಾಡ್ತಿದ್ದೀವಿ ಬಂಗಾರಿ? ಎಲ್ಲ ಇಲ್ಲಿ ಹಾಯ್ ಮುತ್ತ ಕೊಡು, ಪ್ಲೇನ್ ಕಿಸ್ ಕೊಡೊಂದು ಚಿನ್ನಿ. ಇನ್ನೊಂದು ಇಲ್ಲಿ, ಇನ್ನೊಂದು 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 ಹ್ಞೂ ಹ್ಞೂ ಬರೀ ಯಾವುದು ನೀಟಾಗಿ ಹಾಕ್ಬೇಕು. ಕಲರ್ ನೋಡಿದ್ದು ಹೆಂಗೆ ಹಾಕಿದ್ಯಾ? ಸೊ ಅವತ್ತಿನ ದಿನ ರಜಾ ಇತ್ತು ಅಂತ ಹೇಳಿದ್ರೆ ಏನಾದರೂ ಒಂದೊಂದು ನೋಡ್ತಾನೆ, ಏನಾದರೂ ಒಂದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಅವ್ನು ಮಾಡೋದಲ್ದಲ್ಲೇ ನನಗೂ ಕೂಡ ಕೆಲಸ ಕೊಡ್ತಾನೆ. ಅದೇನು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಎಂಥದ್ದು ಕಾಯಿನ್ ಬಾಕ್ಸ್ ಬರುತ್ತಲ್ಲ, ಹುಂಡಿ ಬರುತ್ತಲ್ಲ, ಸೊ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೀಸರ್ ತೊಗೊಂಡು ಕಟ್ ಮಾಡ್ತಿದ್ದ. ಸೀಸರಲ್ಲಿ ಆ್ಯಕ್ಚುಲಿ ಬರೋದಿಲ್ಲ, ಇದು ಕಟ್ ಮಾಡಲಿಕ್ಕೆ ಬೇರೆ ಥರ ನೈಫ್ ಬರುತ್ತಲ್ಲ, ಸೊ ಆ ಥರದ್ದು ಇರಲಿಲ್ಲ. ನಾರ್ಮಲ್ ಮನೇಲಿ ಯೂಸ್ ಮಾಡೋವಂಥ ಚಾಕುಲಿ ಕಟ್ ಮಾಡೋದು ಸ್ವಲ್ಪ ಕಷ್ಟ, ಹಂಗಾಗಿ ಅವ್ನ ಕೈಯಲ್ಲಿ ಕೊಟ್ಟರೆ ಸರಿ ಹೋಗಲ್ಲ, ಸುಮ್ಮನೆ ಏಟ್ ಮಾಡ್ಕೋತಾನೆ ಅಂತ ಹೇಳಿ ಸೊ ನಾನೇ ಕಟ್ ಮಾಡಿಕೊಡೋಣ ಅಂತ ಕಟ್ ಮಾಡಿಕೊಡ್ತಿದ್ದೆ. ಓಕೆ, ಇವಾಗ ನೋಡಿ ಇಲ್ಲಿ ಯೂಟ್ಯೂಬಲ್ಲಿ ಏನೋ ನೋಡಿದ್ದಾನೆ, ಕಾಯಿನ್ ಬಾಕ್ಸ್ ಬರುತ್ತಲ್ಲ, ಸೊ ಕಾಯಿನ್ ಹಾಕುವಂಥ ಬಾಕ್ಸು, ಅದು ಕಾರ್ಡ್ಬೋರ್ಡ್ ಇದ್ರಲ್ಲಿ ಬಾಕ್ಸಲ್ಲಿ ಮಾಡಿರೋದು. ಸೊ ಅದೊಂಥರ ಚೆನ್ನಾಗಿತ್ತು ನೋಡಲಿಕ್ಕೆ. ಏನಾದರೂ ಒಂದು ನೋಡ್ತಾನೆ ನನ್ನ ತಲೆ ತಿಂತಾನೆ, ಮಾಡಿಕೊಡು ಅಂತ. ನಾನೆಲ್ಲ ಕಟ್ ಮಾಡಿ ಅರ್ಧಂಬರ್ಧ ಮಾಡಿಕೊಟ್ಟಿದ್ದೀನಿ. ಅವನು ಏನಾದರೂ ಮಾಡ್ಕೊಳ್ಳಿ. ಇನ್ನು ಇಲ್ಲೆಲ್ಲ ಫುಲ್ಲು ಕಸ ಎಲ್ಲ ಮಾಡ್ಕೊಂಡು ಅರ್ಕೊಂಡು ಕುತ್ಕೊಂಡಿದ್ದಾನೆ. ಅದೇನು ಮಾಡ್ತಾನೋ ಮಾಡಲಿ, ನೋಡೋಣ ಅದು ಹೆಂಗೆ ಮಾಡ್ತಾನೆ ಅಂತ. ಬಟ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಫೈನಲ್ ಆಗಿ ಕಾಯಿನ್ ಬಾಕ್ಸ್ ರೆಡಿ ಆಗ್ತಿದೆ. ಸೊ ಯಾವ ಥರ ಮಾಡಿದ್ದಾನೆ ಅಂತ ನೋಡಿ. ಇನ್ನೂ ಅದೇನೋ ಮಾಡ್ತಾ ಇದ್ದಾನೆ, ಕಡ್ಡಿ ಇನ್ನೂ ಅದು ಸ್ವಲ್ಪ ಅಂಟಿಸ್ಬೇಕು ಅಲ್ಲನಾ? ಅಯ್ಯಯ್ಯಯ್ಯೋ, ನಗು ನೋಡೋ ನಿಂದು ನಗುನ ನಗುಡು ನೋಡೋ. ಸೈಡಿಗೆ ಸ್ಟಿಕ್ ಮಾಡು ಚಿನ್ನಿ, ಸೈಡಿಗೆ ಸ್ಟಿಕ್ ಮಾಡು, ಕಾಯಿನ್ ಹೋಗಲ್ಲ. ಇಲ್ಲ ಅಂದರೆ ಸೈಡಿಗೆ ಸ್ವಲ್ಪ. ಚಿನ್ನು ಮೊಬೈಲ್ ಇಟ್ಕೊಂಡಿದ್ದೀನಿ. ಇದು ನಾಲ್ಗೆ, ಅದ್ರದ್ದು ಕಾಯಿನ್ ಬಾಕ್ಸ್ದು ಇದು ನಾಲ್ಗೆ. ಅದಕ್ಕೆ ಕಾಯಿನ್ ಇಟ್ಟರೆ ಸೊ ಮೇಲ್ಗಡೆ ತಲೆ ಮೇಲೆ ಹೊಡೆದ್ರೆ ಅದು ಮಾಡುತ್ತೆ. ತಡಿ ತೋರಿಸ್ತಾನೆ. ಅದು ಮಾಡುತ್ತೆ. ಮಾಡಿದಾಗ ಕಾಯಿನ್ ಒಳಗಡೆ ಊಟದ ಥರ ತಿನ್ನುತ್ತೆ. ಈ ಮಕ್ಕಳಿಗೆ ತಲೆ ಮೇಲೆ ಹೊಡೆದು ತಿನ್ನಿಸ್ತಾರಲ್ಲ, ಆ ಥರ ನೋಡಿ. ಈ ಥರ ಗಂಟಾಕ್ ಚಿನ್ನ, ಅದನ್ನ ಕಡ್ಡಿ ಮೇಲೆ ಅಂಟಾಕ್ಬಿಡು ಚಿನ್ನ. ಅದು ಅಂಟೋವರೆಗೂ ಹಂಗೆ ಬಿಡು. ಬಿಡು. ಸರಿ ಹೋಗ್ಲಿಲ್ಲ ಅನ್ಸುತ್ತೆ. ಅಯ್ಯೋ 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 ಅಯ್ಯೋ, ಕಚ್ಚಕ್ಕೆ ಬರ್ತೀಯಲ್ಲ. ಬಿಟ್ರೆ ಕಚ್ಚೆ ಹಾಕ್ತೀನಿ. ಯಪ್ಪ ದೇವ್ರ ಚಿನಿ ಎದೋ ಕಡ್ಡಿನ ಅದು ಬೇಡ ಆಯ್ತಾ. ಮೇಲ್ಗಡೆ ಹಂಗೆ ಅಂಟಿಸು, ಅದು ಹಿಡ್ಕೊಳ್ಳೋಷ್ಟೊತ್ತಿಗೆ ಇದು ಹಿಡ್ಕೊಳ್ಳುತ್ತೆ. ಚಿನ್ನ ಒಂದ್ಸರಿ ಗಮ್ ಹಾಕ್ಬಿಟ್ಟು ಅಂಟಿಸು. ನಾನು ಊಟ ಫಸ್ಟ್ ತಿನ್ಬಿಟ್ಟೆ, ಅದನ್ನ ಹೋಗಿ ಗಮ್ ಹಾಕ್ಬಿಡು, ಸ್ವಲ್ಪ ಹೊತ್ತು ಅಂಟ್ಲಿ. ಹಿಂದದ್ದು ರೆಡಿ ಮಾಡ್ಕೊ ಇವಾಗ, ಅದು ಅಂಟಿರ್ಲಿ. ಹಿಂದೆ ಅದೇನೋ ಇದು ABCD ಬರ್ದು ರೆಡಿ ಮಾಡ್ಕೊಳ್ಳೋ. ಡೋರ್ ಥರ ಮಾಡಿದ್ದೀನಿ, ಅದು ಮಾಡು. ಯಾಕೆ ಲಾಕ್ ಹಾಕತ್ತಾರ? ಅದು ಲಾಕ್ ಹಾಕೋದು ಕಡ್ಡಿ ಬೇಕು. ಇನ್ನೊಂದು ಎಂತ ಕಡ್ಡಿ ಹೇಳ? ಇನ್ನೊಂದು ಮೇಲ್ಗಡೆ ಹಿಂಗೆ ಸಿಕ್ಕಿಸ್ಬಿಟ್ಟು ಒಳಗಡೆ ಇನ್ನೊಂದು ಕಡ್ಡಿ ಹಾಕಿ
ಅದು ಕಡ್ಡಿ ಹಾಕಿ ಅದನ್ನ ಸಿಕ್ಸಿ ಆಮೇಲೆ ಇದನ್ನ ಇದಾಕ್ತಾರೆ. ಅದೇ ಒಂದು ಇದಾಕ್ತಾರೆ ಅದು. ಅದೇ ಇಷ್ಟುದ್ದ ಸಿಲ್ವರ್ ಥರದ್ದು ಇರುತ್ತೆ. ಏ ಸಿಲ್ವರ್ದೇನು ಹಾಕಿಲ್ಲ. ಅದೇ ಹಾಕಿದ್ರು ಒಳಗಡೆ ಹಿಂಗೆ ಬಿಟ್ಟಿದ್ರು ಹಿಂಗೆ. ಅದು ಮಾಡಕ್ ಬರಲಿಲ್ಲ, ಡೋರ್ ಥರ ಮಾಡಿದ್ರು. ಮೇಲಿನ ಸ್ಪ್ರಿಂಗ್ ಏನೋ ಹಾಕ್ತಾರಲ್ಲ, ಹಾಕದ? ಬೇಡ ಸ್ಪ್ರಿಂಗ್, ಈಗ ಅದು ಮೂರು ಸಾಕು, ಅದೇ ಸರಿ ಹೋಗುತ್ತೆ. ಸ್ಪ್ರಿಂಗ್ ಬೇಡ. ಸ್ಪ್ರಿಂಗ್ ಇಡ್ತೀನಿ. ಅದನ್ನು ಅಂಟಿಸ್ಬೇಕು. ಇನ್ನು ಸ್ವಲ್ಪ ಇನ್ನು ಅವನು ಮಾಡಾದಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಪಾಸ್ ಮಾಡ್ತೀನಿ, ಏಕೆಂದರೆ ಮೊಬೈಲ್ ಸ್ಟೋರೇಜ್ ಜಾಸ್ತಿ ಆಗಿದೆ, ಆಫ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇವಾಗ ಇಷ್ಟು ಮಾಡಿದ್ದಾನೆ. ಅದು ಸ್ವಲ್ಪ ಅಂಟು ಹಿಡ್ಕೊಳ್ಳಿ ಚೆನ್ನಾಗಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾನು. ಅಂಚಿನೇ ಹಾಂ, ಇದನ್ನ ಲಾಸ್ಟಿಗೆ ಹಾಕ್ತೀನಿ, ಯಾಕಂದ್ರೆ ಈಗ ಅಂಟು ಅಲ್ಲಿ ಹಿಡಿಲಿಲ್ಲ ಅಂದ್ರೆ. ಅದಕ್ಕೆ ಮತ್ತೆ ಹೇಳಿದ್ದು ನಾನು. ಇದನ್ನ ಲಾಸ್ಟಿಗೆ ಹಾಕ್ತೀನಿ, ಅದೇನಾದರೂ ಅಂಟು ಹಿಡಿದ್ರೆ ಮಾತ್ರ. ಇದೆಲ್ಲ ಒಂದೊಂದು ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ಕ್ರಾಫ್ಟ್ ಮಕ್ಕಳಿಗೆ ಒಂದು ನಾಲೆಡ್ಜ್ ಬರುತ್ತೆ. ಎಂಥ ಒಂದು ಸಿಂಪಲ್ ಆದ್ರೂ ಕೂಡ ಮಕ್ಕಳಿಗೆ ಒಂದು ನಾಲೆಡ್ಜ್ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಇದೇ ಥರ ಕಾರ್ಡ್ಬೋರ್ಡ್ ಇದನ್ನು ಬಳಸ್ಕೊಂಡು ಏನೋ ಒಂದು ಬುಲೆಟ್ ಬೈಕ್ನ ಕೂಡ ಮಾಡಿದ್ದೆ ನಾನು. ಅದು ಅಪ್ಪಚ್ಚಿ ಆಗೋಯ್ತು. ಚೆನ್ನಾಗಿತ್ತು. ಮಕ್ಕಳಿಗೆ ಒಂಥರ ಹೆಲ್ಪ್ ಅಂದರೆ ಒಂದು ನಾಲೆಡ್ಜ್ ಬರುತ್ತೆ ಅಂತಲೇ ಹೇಳ್ಬೋದು. ಚಿನ್ನು ಏನು ಚಿನ್ನು ಇದು ನಿನ್ನ ಬಗ್ಗೆ? ಅಲ್ಲ ಕಣೋ, ಪ್ಯಾಂಟ್ ಕೆಳಗೆ ಬಂದಿದ್ದೆ, ಚಡ್ಡಿ ಮೇಲೆ ಹೋಗಿದೆ. ಅಲ್ಲೋಡಲಿ. ಓಕೆ, ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.